ಹಲೋ ಸ್ನೇಹಿತರೆ, ಇವರು ಲತಾ ದೇವಿ ಅಂತ ಪ್ರಸ್ತುತ ಬಯೋಕೆಮಿಕಲ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ದಯವಿಟ್ಟು ಇವರಿಗೆ ಒಂದು ಲೈಕ್ ಕೊಡಿ. ಆ್ಯಂಡ್ ಇವಳ ಸಮಸ್ಯೆ ನೋಡಿ ಆಸೆ ಆದಾಗ ಒಬ್ಬ ಮುದುಕ ಕೂಡ ಸಿಗುತ್ತಿಲ್ಲ ಎಂದು ತುಂಬ ಬೇಸರ ವ್ಯಕ್ತಪಡಿಸಿದ್ದಾರೆ. ಸೊ ಹಾಗಾಗಿ ಯಾರೇ ಆಗಿರಲಿ ಬಳಿ ಬಂದರೆ ಖಂಡಿತ ಕೊಡುತ್ತೇನೆ ಎಂದು ಮಾಹಿತಿ ತಿಳಿಸಿದ್ದಾರೆ. ಸೊ ಈ ಒಂದು ಬಯಕೆ ಈಡೇರಿಸಿಕೊಳ್ಳುವ ಉದ್ದೇಶದಿಂದ ಸ್ನೇಹಿತರು ಡೀಟೇಲ್ಸ್ ಶೇರ್ ಮಾಡಿಕೊಂಡಿದ್ದಾರೆ. ಒಂದು ಲೈಕ್ ಕೊಡಿ, ಇವರ ಒಂದು ಬಯಕೆ ಈಡೇರಿಸಲು ಸಹಾಯ ಮಾಡಿ. ಆ್ಯಂಡ್ ಇವಳ ಪ್ರಸ್ತುತ ಜೀವನ, ಇವರು ಸ್ನೇಹಿತರೆ ಪ್ರಸ್ತುತ ವಿಧವೆ ಜೀವನ ನಡೆಸುತ್ತಿದ್ದಾರೆ. ಊರು ಬಂದ್ಬಿಟ್ಟು ರಾಣಿಬೆನ್ನೂರಿಂದ ಡೀಟೇಲ್ಸ್ ಕೊಟ್ಟಿದ್ದಾರೆ. ಇವಳ ಶಿಕ್ಷಣ ಬಂದ್ಬಿಟ್ಟು ಡಿಗ್ರಿ ಇನ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ಸೈನ್ಸ್ ಮತ್ತು ಟೆಕ್ನಾಲಜಿಯಲ್ಲಿ ಸ್ನೇಹಿತರೆ ಪದವಿಯನ್ನು ಮುಗಿಸಿ ಪ್ರಸ್ತುತ ಬಯೋಕೆಮಿಕಲ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಇವಳ ವಿಧವೆ ಜೀವನದ ಸ್ಥಿತಿಗತಿ ನಮ್ಮ ಜೊತೆಗೆ ಹಂಚಿಕೊಂಡಿದ್ದಾರೆ. ಮದುವೆಯಾಗಿ 3 ತಿಂಗಳ ಒಳಗಡೆ ಯಜಮಾನರು ತೀರಿಕೊಂಡರು. 3 ತಿಂಗಳಲ್ಲಿ ಕೇವಲ 3 ಸಲ ಅಷ್ಟೇ ಅನುಭವಿಸಿದ್ದೇನೆ. ಆದರೆ ಯಜಮಾನರು 1 ಗಂಟೆವರೆಗೆ ಹಿಗ್ಗಾಮುಗ್ಗಿ ಮಾಡುತ್ತಿದ್ದರು. 1 ಗಂಟೆವರೆಗೆ ಸುಖ ಅನುಭವಿಸಿ ರೂಢಿಯಾಗಿದೆ. ಯಜಮಾನರು ಇದ್ದಾಗ ಸ್ನೇಹಿತರೆ 1 ಗಂಟೆವರೆಗೆ ಮಾಡ್ತಾಯಿದ್ರು. ಸೊ ಇವರಿಗೆ ಸ್ನೇಹಿತರೆ 1 ಗಂಟೆ ಮಾಡಿಸಿಕೊಂಡು ರೂಢಿಯಾಗಿದೆ. ಸೊ ಯಜಮಾನರು ತೀರಿಕೊಂಡಾಗ ಇವರಿಗೆ ಇವಾಗ ಯಾರೂ ಕೈಗೆ ಸಿಗುತ್ತಿಲ್ಲ ಎಂದು ಹೇಳಿಕೊಂಡಿದ್ದಾರೆ. ಮುದುಕ ಸಿಕ್ಕಿದ್ದರೂ ಬಿಡುವುದಿಲ್ಲ, ಸಂಬಳ ಕೊಟ್ಟು ಬಳಿ ಇಟ್ಟುಕೊಳ್ಳುತ್ತೇನೆ ಎಂದು ಕೂಡ ಮಾಹಿತಿ ಕೊಟ್ಟಿದ್ದಾರೆ. ಸ್ನೇಹಿತರೆ, ನನ್ನ ಬಳಿ 45 ಲಕ್ಷ ಹಣವಿದೆ, ಅದಕ್ಕೆ ಸಂಬಳ ಕೊಟ್ಟು ಒಬ್ಬರನ್ನು ಇಟ್ಟುಕೊಳ್ಳಲು ನಿರ್ಧರಿಸಿದ್ದೇನೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಏಕೆಂದರೆ ಆಸೆ ಆದ ಸಮಯದಲ್ಲಿ ಯಾರೂ ಕೈಗೆ ಸಿಗುತ್ತಿಲ್ಲ. ನನಗೆ ಒಂದು ಸಲ ಆಸೆ ಆದರೆ ತಡೆದುಕೊಳ್ಳೋದು ತುಂಬ ಕಷ್ಟ ಆಗುತ್ತಿದೆ. ಸೊ ದಯವಿಟ್ಟು ನನ್ನ ಸಮಸ್ಯೆ ಅರ್ಥ ಮಾಡಿಕೊಳ್ಳಿ. ಸೊ ನನ್ನ ಬಳಿ ಕೆಲಸಕ್ಕೆ ಬನ್ನಿ, ತಿಂಗಳಿಗೆ 40 ರಿಂದ 50 ಸಾವಿರ ರೂಪಾಯಿ ಸಂಬಳ ಕೊಡುತ್ತೇನೆ ಆ್ಯಂಡ್ ನನ್ನ ಜೊತೆಗೆ ಇಟ್ಟುಕೊಳ್ಳುತ್ತೇನೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಇವರು ಸ್ನೇಹಿತರೆ ಪ್ರಸ್ತುತ ಬಯೋಕೆಮಿಕಲ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಇವರ ವರ್ಕ್ ನೋಡೋದಾದರೆ ಅನಲೈಸಿಂಗ್ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್ ಕರೆಂಟ್ ಬಯೋಮ್ಯಾನುಫ್ಯಾಕ್ಚರಿಂಗ್ ಪ್ರೊಸೆಸ್ ಆ್ಯಂಡ್ ಟೆಕ್ನಿಕ್ಸ್, ಇನ್ಶೂರಿಂಗ್ ಆಲ್ ಬಯೋಕೆಮಿಕಲ್ ಪ್ರೊಸೆಸ್ ಆರ್ ಕಂಪ್ಲಿಯಂಟ್ ವಿತ್ ಎನ್ವೈರ್ಮೆಂಟಲ್ ರೆಗ್ಯುಲೇಷನ್ ಆ್ಯಂಡ್ ಗೌರ್ಮೆಂಟ್ ಪಾಲಿಸಿ. ಇವರು ಮಾಡುವಂತಹ ಬಯೋಕೆಮಿಕಲ್ ಪ್ರೊಸೆಸ್ ಸ್ನೇಹಿತರೆ ಗೌರ್ಮೆಂಟ್ ಪಾಲಿಸಿ ಫಾಲೋ ಮಾಡ್ತಾ ಇದೆಯೇ ಇಲ್ಲವೆಂದು ತಾವು ಒಂದು ಗಮನ ಹರಿಸೋದು. ಅದೇ ರೀತಿ and developing products and waste removal techniques that have fewer negative environmental consequences, devising, overseeing and leading experiments, studies and other research. ಹೊಸ ಸ್ಟಡಿ ಮತ್ತು ರಿಸರ್ಚ್ ಮಾಡೋ ಉದ್ದೇಶದಿಂದ ಸ್ನೇಹಿತರೆ ತಾವು ಮಷಿನ್ ಸಹಾಯದಿಂದ ಹೊಸ ಎಕ್ಸ್ಪೆರಿಮೆಂಟ್ಗಳನ್ನು ಕೈಗೊಳ್ಳೋದು ಇದು ಕೂಡ ಇವರ ಕೆಲಸ ಆಗಿರುತ್ತೆ. ಆ್ಯಂಡ್ ಕೊನೆಯದಾಗಿ ಡೆವಲಪಿಂಗ್ ಸಿಮ್ಯುಲೇಷನ್ಸ್ ಆ್ಯಂಡ್ ಮಾಡೆಲ್ಸ್ ಯೂಸಿಂಗ್ ವೇರಿಯಸ್ ಸಾಫ್ಟ್ವೇರ್, ಹೊಸ ಮತ್ತು ಬೇರೆ ರೀತಿಯ ಸಾಫ್ಟ್ವೇರ್ ಬಳಕೆ ಮಾಡಿಕೊಂಡು ತಮ್ಮ ಒಂದು ರಿಸರ್ಚ್ ಪ್ರೊಸೆಸ್ನ ಡೆವಲಪ್ ಮಾಡಿಕೊಳ್ಳೋದು. ಇದೆಲ್ಲ ಸ್ನೇಹಿತರೆ ಇವರು ಬಯೋಕೆಮಿಕಲ್ ಇಂಜಿನಿಯರ್ ಆಗಿ ಮಾಡುವಂಥ ಒಂದು ಕೆಲಸ ಆಗಿರುತ್ತೆ.